ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮಿ ಡೈರೀಸ್. ಇದು ಬಂದ್ಬಿಟ್ಟು ನನ್ನ ಬರ್ಡೇ ವ್ಲಾಗು. ಮಾರ್ನಿಂಗ್ ಒಂದು 4:30ಗೆ ಎದ್ದು ಬೇಗ ಸ್ನಾನ ಮಾಡಿ ಅಷ್ಟೊತ್ತಲ್ಲಿ ಸೀರೆ ಉಟ್ಕೊಂಡು ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ನಾವು ಬಿಡೋಷ್ಟೊತ್ತಿಗೆ ಆಲ್ರೆಡಿ ಸನ್ರೈಸ್ ಆಗೋಗಿತ್ತು. ಒಂದು 6:15 ಆಗಿಬಿಟ್ಟಿದ್ದಾಯಿತು. ಸೊ ನನ್ನ ಹಸ್ಬೆಂಡ್ ಏನೊಂದು 10-15 ನಿಮಿಷ ರೆಡಿ ಆಗಿಬಿಟ್ರು. ಬಟ್ ನಂದು ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಸ್ಯಾರಿ ಉಟ್ಕೊಬೇಕಿತ್ತಲ್ವ. ಸೊ ಅದಕ್ಕಾಗಿ ಫುಲ್ ಚಳಿ ಇತ್ತು. ನಾನು ಅದ್ರ ಮೇಲೆ ಒಂದು ಸ್ವೆಟ್ರ್ ಕೂಡ ಹಾಕಿದ್ದೆ. ತಲೆ ಕೂಡ ಒಣಗಿರಲಿಲ್ಲ. ಅದನ್ನು ಗಂಟು ಹಾಕಿದ್ರು ಅದಿರಲಿಲ್ಲ. ಬಟ್ ಸಮ್ಹೌ ಮ್ಯಾನೇಜ್ ಮಾಡಿಕೊಂಡು ಬೇಗ ರೆಡಿಯಾಗಿ ಮನೆ ಬಿಟ್ವಿ. ಸೊ ಇವಾಗ ಒಂದೇ ಹೈವೇ ಆಗಿರೋದ್ರಿಂದ ನಾವು ಬೇಗ ದೇವನಹಳ್ಳಿ ರೀಚ್ ಆಗಿಬಿಟ್ವಿ. ಸೊ ದೇವನಹಳ್ಳಿಯಿಂದ ಹಾಗೆ ನಂದಿ ಹಿಲ್ಸ್ಗೆ ಹೋದರೆ ಬೇಗ ರೀಚ್ ಆಗ್ಬೋದು ಅಂತಂದ್ಬಿಟ್ಟು ಹೈವೇ ಮುಖಾಂತರ ಬೇಗ ಹೋದ್ವಿ. ಆದರೂ ಸ್ವಲ್ಪ ಲೇಟ್ ಆಯಿತು. ಸೊ ಇಲ್ಲಿಂದನೇ ಒಂದು ವ್ಯೂ ಕಾಣಿಸುತ್ತೆ, ಬಟ್ ಫೋನಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ರಿಯಲಾಗಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಕೂಲಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು. ಆದರೆ ಏನೋ ವೀಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಅಂತ ನನಗೆ ಅನಿಸಿಲ್ಲ ಎಕ್ಸ್ಪೆಷಲಿ. ಬಟ್ ರಿಯಲಾಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಂದಿ ಹಿಲ್ಸ್ ಫುಲ್ಲು ಆ ಕ್ಲೌಡ್ಸ್ ಹತ್ರ ಕವರ್ ಆಗಿಬಿಟ್ಟಿತ್ತು. ಇವಾಗ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಅದೇ ನಂದಿ ಹಿಲ್ಸು. ಬಟ್ ಕ್ಲೌಡ್ಸ್ ಫುಲ್ಲು ಕವರ್ ಆಗಿಬಿಟ್ಟಿತ್ತು. ನನ್ನ ಲಕ್ಕಿ ಏನು ಅಂತಂದರೆ ಇನ್ನು ಕ್ಲೌಡ್ಸ್ ಹೋಗಿರಲಿಲ್ಲ. ತುಂಬ ಚೆನ್ನಾಗಿತ್ತು ಕ್ಲೌಡ್ಸು. ದೂರದಿಂದನೇ ನೋಡೋಕ್ಕೆ ಸಿಕ್ಕಾಪಟ್ಟೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಹತ್ತಿರ ಯಾವಾಗ ಹೋಗ್ತೀವಾ ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ಆದಷ್ಟು ಬೇಗ ರೀಚ್ ಆದ್ವಿ. ಆಲ್ಮೋಸ್ಟ್ ಒಂದು 7:15 8 o'clock ಆಗಿ ರೀಚ್ ಆದ್ವಿ. ನೋಡಿ, ಇಲ್ಲಿ ಮೇಲೆ ನಂದಿ ಹಿಲ್ಸ್ಗೆ ಹೋಗೋ ರೋಡು ಘಾಟ್ ಸೆಕ್ಷನ್ ಥರ ಇತ್ತು ಆ ರೋಡು. ಸೊ ಸೈಡಲ್ಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಮಂಜಿತ್ತು. ಕೂಲಾಗಿತ್ತು. ಫುಲ್ ಕೈ ಕಾಲೆಲ್ಲ ಫ್ರೀಸ್ ಆಗ್ತಿದೆ. ಸೊ ನಾನು ಸ್ವೆಟರ್ ಹಾಕ್ಕೊಂಡು ಕಿವಿಗೆ ಕಾಟನ್ ಇಟ್ಕೊಂಡು ಹೋಗಿದ್ದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿತ್ತು. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ಮಸ್ಟ್ ವಿಸಿಟ್ ನಂದಿ ಹಿಲ್ಸಿಗೆ ಮಾತ್ರ. ಯಾರಾದರೂ ಹತ್ತಿರ ಇದ್ದರೆ ಡೆಫಿನೆಟ್ಲಿ ಹೋಗಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಅದು ಜಸ್ಟ್ ಮಾರ್ನಿಂಗ್ ಹೋಗಬೇಕು. ಇದ್ದಿದ್ದು ಕೂಲಾಗಿರುತ್ತೆ. ನಾವು ಬಟ್ ಹೋಗಂಗಿದ್ರೆ ಬೈಕಲ್ಲಿ ಜಾಸ್ತಿ ಪ್ರಿಫರ್ ಮಾಡಿ. ಬಿಕಾಸ್ ನೀವೇ ನೋಡ್ತಿರ್ಬೋದು ಎಷ್ಟು ಕಾರುಗಳು ನಿಂತಿದೆ ಅಂದರೆ, ಸುಮಾರು ಜನ ಕಾರುಗಳನ್ನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಿದ್ರು. ಸೊ ನಾವು ಬೈಕ್ ತಂದಿರೋದ್ರಿಂದ ಆರಾಮಾಗಿ ಬೈಕಲ್ಲಿ ಹೋಗ್ಬಿಟ್ವಿ. ನಾವು ಆಟೋ ಕೂಡ ಹೋಗಿಲ್ಲ. ಜಸ್ಟ್ ಬೈಕಲ್ಲಿ ಮೂವ್ ಹೋಗಿದ್ರೆ ನೋಡಿ, ಫಾಗ್ ಎಲ್ಲಿ ಅಂದರೆ ನಮ್ಮ ಕೈಗೆ ಸಿಗೋ ಅಷ್ಟು ಫಾಗ್ ಇತ್ತು ಅಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸುಮಾರು ಜನ ಅಲ್ಲೇ ನಿಂತ್ಕೊಂಡು ಫೋಟೋಸ್ ಕೂಡ ತೊಗೊತಾಯಿದ್ರು. ನಾವು ಬೇಗ ಫಸ್ಟ್ ಮೇಲೆ ಪಾಯಿಂಟ್ ನೋಡಿಬಿಡೋಣ, ಪೀಕ್ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಬಿಕಾಸ್ ಅವರೆಲ್ಲ ಹೋಗಿದ್ದಾರೆ. ನಾನು ಫಸ್ಟ್ ಟೈಮ್ ಇಲ್ಲೇ ಇದ್ಕೊಂಡು ನಂದಿ ಹಿಲ್ಸ್ ನೋಡಿಲ್ಲ. ಸೊ ನನ್ನ ಬರ್ಡೇಗೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹೊರಟಿದ್ವಿ. ನೋಡಿ ಎಷ್ಟು ಮಂಜಿದೆ ಅಂತಂದರೆ, ಹಾಗೆ ನಮ್ಮ ಫೇಸ್ ಹತ್ರನೇ ಮಂಜು ಹೋಗ್ತಿದೆ. ಫುಲ್ಲು ಮೂಗು ಬಾಡಿ ಫುಲ್ಲು ಫ್ರೀಸ್ ಆಗೋ ಅಷ್ಟು ಅನಿಸ್ಬಿಟ್ಟಿತ್ತು. ಈವನ್ ಅಲ್ಲಿ ನುಂಗಕ್ಕೂ ಏನೂ ಆಗೋಲ್ಲ, ತಿನ್ನೋಕ್ಕೂ ಏನೂ ಆಗೋಲ್ಲ, ಅಷ್ಟು ಚಳಿ ಅಂತ ಅನಿಸ್ಬಿಟ್ಟು. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ, ಅಂದರೆ ಎಂಟರ್ ಆಗೋದು ನಾವಿಲ್ಲೇ. ಸೊ ಬೇಗ ಎಂಟ್ರಿ ಆಗಿ ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ಮೇಲೆಗೆ ಬಂದಿದ್ವಿ. ಟಿಕೆಟ್ ತೊಗೊಂಡು ಮೇಲೆಗೆ ಬರಬೇಕು. ಸೊ ಮೇಲೆ ಪಾಯಿಂಟ್ ನೋಡಿ, ಇಷ್ಟು ಮಂಜಿರುತ್ತೆ, ಅಲ್ಲಿ ಏನೇನೂ ಕಾಣಿಸಲ್ಲ. ಬಟ್ ಆ್ಯಂಡ್ ಆಲ್ಸೋ ನಮ್ಮ ಪುಣ್ಯಕ್ಕೆ ನಾವು ಇವನ್ ಸನ್ರೈಸ್ ಕೂಡ ನೋಡಿದ್ವಿ. ಸಿಕ್ಕಾಪಟ್ಟೆ ಕೂಲಾಗಿತ್ತು. ಸನ್ರೈಸ್ ಕೂಡ ನೋಡ್ಕೊಂಡು ಒಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಂಡು ವ್ಯೂ ಮಾತ್ರ ಅಲ್ಟಿಮೇಟಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಒಂದು ಸ್ವಲ್ಪ ಸನ್ರೈಸ್ ಆಯಿತು. ಸೊ ಈ ಫ್ಲವರ್ಸು ಫೋಟೋಸ್ಗೆ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಪೋಸ್ ಕೊಡೋದಕ್ಕೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಕೇಳಿಸ್ಕೊತಾ ಇದ್ದೀನಿ. ಅವ್ರಿದ್ದು ಯಾವ್ದು ಚಿಕ್ಕ ಪುಟ್ಟ ಆಸೆ ಅಂತಂದ್ಬಿಟ್ಟು ಆಲ್ರೆಡಿ ಬೈತಾಯಿದ್ರು. ಬಟ್ ಆದರೂ ನಮ್ಮ ಆಸೆ ತೆರವೇರಿಸ್ತಾರಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಹಾಗೆ ಕೆಳಗಡೆ ಬರಬೇಕಾದ್ರೆ ಈ ಗ್ರೀನರಿ, ಫುಲ್ ಆಫ್ ಗ್ರೀನರಿ ಕೆಳಗಡೆ ಬಂದು ನಾವು ಫಸ್ಟ್ ಯಾವುದೇ ಪ್ಲೇಸಸ್ ವಿಸಿಟ್ ಮಾಡಿಲ್ಲ. ಫಸ್ಟ್ ನಾವು ಪೀಕ್ ಪಾಯಿಂಟ್ಗೆ ಹೋಗಿ ಪೀಕ್ ಪಾಯಿಂಟ್ ವ್ಯೂ ಎಲ್ಲ ನೋಡಿಕೊಂಡು ಬರಬೇಕಾದ್ರೆ ಫುಲ್ಲು ಗ್ರೀನರಿ. ಫೋಟೋಸಿಗೆ ಮಾತ್ರ ಅಲ್ಟಿಮೇಟ್ ಸ್ಪಾಟ್ ಅಂತ ಅಂದ್ಕೊಳ್ಳಿ. ನಾನು ಆಲ್ಮೋಸ್ಟ್ ಏನಿಲ್ಲ ಅಂದರೂ 200 to 300 ಫೋಟೋಸ್ ಕ್ಲಿಕ್ ಮಾಡಿಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಫೋಟೋಸ್ ಮಾತ್ರ. ಬಟ್ ಗ್ರೀನರಿನೂ ಕೂಡ ಅಷ್ಟೇ ಎಂಜಾಯ್ ಮಾಡ್ಬೋದು. ಮತ್ತು ಪ್ಲೇಸಸ್ ಕೂಡ ಸುಮಾರಿದೆ. ನಾವಿಲ್ಲೊಂದು ಲೇಕ್ ಥರ, ಆ ಕಾಲದಲ್ಲಿ ರಿವರನ್ನು ಆ್ಯಕ್ಚುಲಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಫ್ಲವರ್ಸ್ ಎಲ್ಲ ಇತ್ತು. ಬಟ್ ಅಲ್ಲಿ ಒಂದು ಫಿಶಸ್ ನೋಡಿದ್ವಿ ನಾವು. ಸುಮಾರು ಕಲರ್ಸ್ ಫಿಶಸ್ ಇದೆ ನೋಡಿ. ಅಲ್ಲಿ ಯೆಲ್ಲೋ ಕಲರ್ ಫಿಶ್ ಹೋಗ್ತಿದೆ, ಮತ್ತು ಸೈಡಲ್ಲಿ ಆರೆಂಜ್ ಕಲರ್ ಫಿಶಸ್ 2 ಹೋಗ್ತಿದೆ ನೋಡಿ. ನಾನು ಸ್ವಲ್ಪ ಝೂಮ್ ಹಾಕ್ತೀನಿ. ಸೊ ಸಿಕ್ಕಾಪಟ್ಟೆ ಫಿಶಸ್ ಇತ್ತು. ತುಂಬ ಚೆನ್ನಾಗಿ, ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇನ್ನು ಸಣ್ಣ ಮೀನೆಲ್ಲ ಒಂದು ಹತ್ರ ಗ್ಯಾದರ್ ಆಗಿತ್ತು. ಅದು ನನ್ನ ಫೋನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಬರಲಿಲ್ಲ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ ನೋಡಿ. ಬಟ್ ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ. ಇಲ್ಲೆಲ್ಲ ಕಾಣಿಸ್ತಿದ್ದಿಲ್ಲ. ಡಿಫ್ರೆಂಟ್ ಕಲರ್ಸ್ ಆಫ್ ಫಿಶಸ್ ಇತ್ತು. ಅದು ಕೂಡ ಎಂಜಾಯ್ ಮಾಡಿಕೊಂಡು ಮತ್ತು ಇಲ್ಲಿ ಕೆಳಗಡೆ ಬಂದ್ವಿ. ಲೈಕ್ ಬೊಟಿಕ್ ಗಾರ್ಡನ್ ಥರ ಇದೆ. ಸೊ ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಬರ್ತಾಯಿದ್ರೆ
ಟಿಪ್ಪು ಸುಲ್ತಾನ್ ಫೋರ್ಟ್ ಅಂತ ಹೇಳ್ತಿದ್ರು ಅವರು, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಅದು ಕೂಡ ನೋಡ್ಕೊಂಬಂದ್ವಿ. ಏನಿಲ್ಲ ಅಂದರೆ ಆ ಕಾಲದಲ್ಲಿ ರಾಜರು ಯಾವ ಥರ ಮನೇಲಿ ಇರ್ತಿದ್ರು ಅಂತ, ಅವ್ರ ಸೇಫೆಸ್ಟ್ ಪ್ಲೇಸಸ್ ಏನೇನು ಇರ್ತಿತ್ತು ಅಂತೆಲ್ಲ ತೋರಿಸಿದ್ದಾರೆ, ಅಂದರೆ ಟಿಪ್ಪು ಸುಲ್ತಾನ್ ಇದರಿಂದ. ಮತ್ತು ಹಾಗೆ ಮೇಲೆ ನಡ್ಕೊಂಡೋಗಿ ಒಂದು 4-5 ಪ್ಲೇಸಸ್ ನಾವು ವಿಸಿಟ್ ಮಾಡಿದ್ರೆ, ಜಸ್ಟ್ ಏನಿಲ್ಲ ವ್ಯೂ ಪಾಯಿಂಟ್ಸ್ ಇದೆ. ಮತ್ತು ಆಗಿನ ಕಾಲದಲ್ಲಿ ಹೇಗೆ ನೋಡ್ತಿದ್ರು ಅಂತ ನೋಡಿ, ಇಲ್ಲಿ ಮೇಲೆ ಬಂದ್ಬಿಟ್ಟು ಲೈಕ್ ಸೈಡ್ ಆಫ್ ಪಾಯಿಂಟಲ್ಲಿ ವ್ಯೂವಿಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಆದಷ್ಟು ಬೇಗ ಕೆಳಗಡೆಗೆ ಬಂದ್ಬಿಟ್ವಿ. ಬಿಕಾಸ್ ನಾನು 12ಗೆಲ್ಲ ನನ್ನ ಫ್ರೆಂಡ್ಸಿಗೆ ಬರ್ತೀನಿ ಅಂತ ಹೇಳಿದ್ದೆ, ಸೊ ಅದಕ್ಕಾಗಿ ಬೇಗ ಬೇಗ ಬಂದ್ವಿ. ಹಾಗೆ ಕೆಳಗಡೆ ಇಳಿತಾ ಅಲ್ಲೇ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಬಂದಿದ್ದಾಯಿತು. ಬಿಕಾಸ್ ಅಲ್ಲಿ ನನ್ನ ಫೋಟೋಸು ವೀಡಿಯೋಸ್ ಅದು ತೊಗೊಳಕ್ಕಾಗಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಜನ ಇದ್ದರು. ಈವನ್ ಸಿಕ್ಕಾಪಟ್ಟೆ ಅಂಗಡಿ ಹೋಟೆಲ್ಸು ತುಂಬ ಇತ್ತು. ಬಟ್ ನನಗೆ ಬೇಗ ಬೇಗ ಹೋಗೋಣ ಅಂತಂದ್ಬಿಟ್ಟು ಅದಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಬರ್ತಾ ಕೂಡ ಅಷ್ಟೇ ಸುಮಾರು ಹತ್ರ ವ್ಯೂ ಪಾಯಿಂಟ್ಸ್ ಇತ್ತು, ನಿಂತ್ಕೊಂಡು ಫೋಟೋ ತಗೊಳ್ಳೋಣವಾ ಅಂತ ಅನ್ನಿಸ್ತು. ಸೊ ಮತ್ತೆ ಯಾವ ರೂಟಲ್ಲಿ ಬಂದ್ವು ಅದೇ ರೂಟಲ್ಲೇ ಹೈವೇಲಿ ಬೇಗ ಬಂದುಬಿಟ್ಟು ಆಲ್ಮೋಸ್ಟ್ 1 hour 1.5 hourಲ್ಲೆಲ್ಲ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಜಸ್ಟ್ ಏನಿಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಟ್ರೆಡಿಷ್ನಲ್ ವೇರಿಂದ ವೆಸ್ಟರ್ನ್ ವೇರಿಗೆ ಕನ್ವರ್ಟ್ ಆಗಿ ಬೇಗ ಟಕ ಅಂತ ರೆಡಿಯಾಗಿ ನನ್ನ ಹಸ್ಬೆಂಡ್ ಕೈಲಿ ಊರಿನ ಅಪ್ಟೌನ್ ಮಾಲ್ಗೆ ಡ್ರಾಪ್ ಹಾಕ್ಸ್ಕೊಂಡು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋದೆ. ಅವ್ರು ಆಲ್ರೆಡಿ ಬಂದು ನನಗೋಸ್ಕರ ಹಾಫ್ ಆನ್ ಅವರಿಂದ ಕಾಯ್ತಿದ್ದಾರೆ. ಸೊ ಅದಕ್ಕಾಗಿ ಬೇಗ ಬೇಗ ನೋಡೋಣ ಅಂತಂದ್ಬಿಟ್ಟು ಹೋದೆ. ಬಟ್ ಅವ್ರು ಅಲ್ಲಿರಲಿಲ್ಲ, ಅವ್ರು ಆಲ್ರೆಡಿ ಫುಡ್ ಕಾರ್ಟಲ್ಲಿದ್ದರಂತೆ. ನಾನು ಪಿಜ್ಜಾ ಹಟ್ಟಿಗೆ ಹೋಗಿದ್ದೆ, ಅಲ್ಲಿದ್ದಾರೇನೋ ಅಂತಂದ್ಬಿಟ್ಟು ಸರಿ ಆಯಿತು ಅಂತ ಬೇಗ ಬೇಗ ಎಲಿವೇಟರ್ ಹತ್ತಿ ಆಮೇಲೆ ಇಲ್ಲೆಲ್ಲ ನೋಡಿದ್ದಾದಮೇಲೆ ಮೇಲೆ ಹೋದ್ರು. ಅಲ್ಲಿ ಆಲ್ರೆಡಿ ಕೇಕ್ ತಂದಿದ್ರು. ಸೊ ಅದಕ್ಕಾಗಿ ನೀಟಾಗಿ ಕೇಕ್ ಎಲ್ಲ ಕಟ್ ಮಾಡಿ ಅವ್ರ ವಿಶಸ್ ಎಲ್ಲ ತೊಗೊಂಡು, ಇವನ್ ನನ್ನ ಫ್ರೆಂಡ್ ಕೂಡ ಒಂದು ಬ್ಯಾಗ್ ಗಿಫ್ಟ್ ಮಾಡಿದ್ದು. ಸೊ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೆಲ್ಲ ನೀಟಾಗಿ ಕೇಕ್ ಎಲ್ಲ ಕಟ್ ಮಾಡಿ ನಾವು ಕೇಕ್ ಕೂಡ ಒಂದು ಸ್ವಲ್ಪ ತಿಂದು ಆ ಕೇಕ್ನ ಅಲ್ಲೇ ಎಂಪ್ಲಾಯೀಸ್ಗೆ ಸ್ವಲ್ಪ ಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೆ, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡ್ರೆ ಅಂತ ಹೇಳ್ತಿದ್ರು. ಅವ್ರು ನಗಿತಾಯಿದ್ರು, ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಹಾಗೆ ಕೆಳಗಡೆ ಪಿಜ್ಜಾ ಹಟ್ಟಿಗೆ ಹೋಗಿದ್ವಿ ನಾನು ನನ್ನ ಫ್ರೆಂಡು. ಪಿಜ್ಜಾ ಕೂಡ ತಿಂದ್ಕೊಂಡು ಮತ್ತು ಕೆಳಗಡೆ ಹಾಗೆ ಆಲ್ಮಾರ್ಟ್ಗೆ ಹೋಗಿದ್ವಿ. ಆಲ್ಮಾರ್ಟಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸು ಮತ್ತು ನೀರು ಬೇಕಾಗಿತ್ತು, ನೀರಿರಲಿಲ್ಲ. ಸೊ ಅದಕ್ಕಾಗಿ ನೀರೆಲ್ಲ ಕುಡ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದಮೇಲೆ ನೈಟ್ ಮಮ್ಮಿಯವ್ರು ಕರೆದಿದ್ರು. ಸೊ ಅಲ್ಲೂ ಹೋಗ್ಬಿಟ್ಟು ನೀಟಾಗಿ ಕೇಕೆಲ್ಲ ಕಟ್ ಮಾಡಿ ಮತ್ತು ಅಲ್ಲೂ ಕೂಡ ಅವ್ರ ವಿಶಸ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಊಟ ಎಲ್ಲ ತಿಂದು ನನ್ನ ಈ ಬರ್ಡೇನ ನಾನು ಹೀಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೊಂದು ವ್ಲಾಗ್ ಮುಂದೆ ನಿಮ್ಮ ಹತ್ರ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಆಲ್.